ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಗಳವಾರ ಆಷಾಢ ಮಾಸ ಕೊನೆ ದಿನ ಅಲ್ವಾ, ಅದಕ್ಕೆ ಕೋಲಾರಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋಣ ಅಂತೇಳಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಮನೇಲಿ ಪೂಜೆ ಮಾಡ್ಬೇಕಲ್ವಾ, ಅದಕ್ಕೆ ಪೂಜೆ ಮಾಡ್ತಿದ್ದೀನಿ. ಪೂಜೆಗೆ ಇಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಹೂವು ಎಲ್ಲ ಇಟ್ಟು. ಹೂವು ಎಲ್ಲ ಇಟ್ಟಿದ್ದಾಯ್ತು. ಇಲ್ಲೇನು ಮಾಡ್ತಿದ್ದೀನಿ ಅಂತಂದರೆ ಎಲೆ ಅಡಿಕೆ ಎತ್ಕೊಳ್ತಿದ್ದೀನಿ. ಎಲೆ ಅಡಿಕೆ ಬಾಳೆಹಣ್ಣು ಇಟ್ಟು ಮನೇಲಿ ಪೂಜೆ ಮಾಡೋಣ ಅಂತ ಹೇಳಿ ಕೋಲಾರಮ್ಮ ದೇವಸ್ಥಾನದಲ್ಲಿ ಪ್ರಸಾದ ಹಂಚೋಣ ಅಂತ ಹೇಳಿ ಪ್ರಸಾದ ಮಾಡಿದ್ದೀನಿ, ಲೆಮನ್ ರೈಸ್. ಅದನ್ನೇ ಇಲ್ಲೊಂದು ಚೂರು ಪ್ರಸಾದಕ್ಕೆ ಇಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಮನೆಯಲ್ಲಂತೂ ಪೂಜೆ ಪ್ರಶಾಂತವಾಗಿ ಮಾಡಿಕೊಂಡೆ. ಇನ್ನು ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗೋದಕ್ಕೆ ಪ್ರಸಾದ ಮತ್ತು ಏನೇನೆಲ್ಲ ಪೂಜೆ ಸಾಮಾನು ಬೇಕು ಅಂತ ಹೇಳಿ ಎಲ್ಲ ಎತ್ತಿಟ್ಕೋಬೇಕು. ಎತ್ತಿಟ್ಕೊಂಡು ಇನ್ನು ಹೊರಡೋದೆ. ಇಲ್ಲೇನು ಮಾಡ್ತಿದ್ದೀನಿ ಅಂತಂದರೆ ಕೋಲಾರಮ್ಮನಿಗೆ ಅರಿಶಿನ ಕುಂಕುಮ ಹೂವು ಬಳೆ ಕೊಡಬೇಕು ಅಂತ ಅಂದ್ಕೊಂಡೆ. ಅದಕ್ಕೆ ಇಲ್ಲಿ ಕೆಂಪು ವಸ್ತ್ರ ತಗೊಂಡು, ಅಂದರೆ ರೆಡ್ ಕಲರ್ ಬ್ಲೌಸ್ ಪೀಸ್ ಒಂದು ತಗೊಂಡು ಅದರೊಳಗಡೆ ಅರಿಶಿನ ಕುಂಕುಮ ಹಾಕಿ 3 ಹಿಡಿ ಅಕ್ಕಿ ಹಾಕಬೇಕು. ನಾರ್ಮಲ್ಲಾಗೆ ಮುತ್ತೈದೆಯರಿಗೆ ಏನೇನೆಲ್ಲ ನಾವು ಅರಿಶಿನ ಕುಂಕುಮ ಕೊಡಬೇಕಾದ್ರೆ ಇಡ್ತೀವಿ, ಮೊಡಲು ತುಂಬ್ತೀವಿ, ಆ ಥರನೇ ಇಲ್ಲಿ ಒಂದು ಕೊಬ್ಬರಿ ಚಿಪ್ಪು, ಅದರೊಳಗಡೆ ಸ್ವಲ್ಪ ಕಡಲೆಪಪ್ಪು, ಬೆಲ್ಲ, ಹಸಿರು ಬಳೆ, ತಾಂಬೂಲ ಮತ್ತು ಅದ್ರ ಜೊತೆಗೇನೆ ಬಾಳೆಹಣ್ಣು 2 ಇಟ್ಟು ಮುಡಿ ಕಟ್ಟೋದಷ್ಟೇ. ಇಲ್ಲಿ ಏನಕ್ಕೆ ಮುಡಿ ಕಟ್ತಿದ್ದೀನಿ ಅಂತ ಅಂದರೆ ಇದನ್ನೆಲ್ಲ ಕೊಡೋದು ಯಾರಿಗೂ ಕಾಣಿಸ್ಬಾರ್ದಂತೆ, ಅದಕ್ಕೆ ಮುಡಿ ಕಟ್ಟಿ ಕೊಡಬೇಕಂತೆ ಅಲ್ಲಿರೋ ಪುರೋಹಿತರೇ ಹೇಳಿದ್ದು. ಈ ಥರನೇ ಕೊಡಬೇಕು ಅಂತ ಹೇಳಿ, ಆದ್ದರಿಂದ
ಮುಡಿ ಕಟ್ಟಿ ಯಾರ ಕಣ್ಗೂ ಕಾಣಿಸ್ದಂಗೆ ಅದನ್ನ ಪೂಜೆ ಸಾಮಾನು ಒಳಗಡೆ, ಪೂಜೆ ತಟ್ಟೆ ಒಳಗಡೆನೆ ಇಟ್ಟು ಕೊಡಬೇಕು. ಮಡಲು ತುಂಬೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು. ಇಲ್ಲೇನು ಮಾಡ್ತಿದ್ದೀನಿ ಅಂತಂದರೆ ಎಲ್ಲ ಒಂದು ಬ್ಯಾಗಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಿಂಬೆ ಹಾರ ಒಂದು, ಚೆಂಡ್ಮಲ್ಗೆ ಹೂವಿನ ಹಾರ ಒಂದು, ಅದಾದಮೇಲೆ ಒಂದು ಸ್ವಲ್ಪ ಮಲ್ಲಿಗೆ ಹೂವು, ಸೂಜಿ ಮಲ್ಲಿಗೆ ಹೂವು. ಇದ್ರ ಜೊತೆಗೇನೆ ಪೂಜೆ ಸಾಮಾನು ಏನೇನು ಬೇಕೋ ಎಲ್ಲನೂ, ಎಲೆ ಅಡಿಕೆ, ಬಾಳೆಹಣ್ಣು, ಕರ್ಪೂರ, ಊದ್ಬತ್ತಿ, ಬೆಂಕಿ ಪೊಟ್ಣ ಇದನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೇನೆ ಅಕ್ಕಿ ಹಿಟ್ಟಿನ ದೀಪಗಳು ಬೆಳಗಬೇಕು ಅಂತ ಹೇಳಿ ಅದನ್ನು ರೆಡಿ ಮಾಡಿಕೊಂಡು, ನಿಂಬೆ ದೀಪಗಳು ಬೆಳಗ್ಬೇಕಂತ ನಿಂಬೆ ಹಣ್ಣನ್ನು ರೆಡಿ ಮಾಡ್ಕೊಂಡಿದ್ದೆ. ನಿಂಬೆ ದೀಪಗಳು ಮಾಡಿ ಉಳಿದಿರೋ ಅಂತಹ ನಿಂಬೆ ರಸದಿಂದನೇ ಲೆಮನ್ ರೈಸ್ ಮಾಡಿಬಿಟ್ಟೆ ಪ್ರಸಾದಕ್ಕೆ ಅಂತ. ಏನಾದರೂ ಮರ್ತೋಗ್ತೀನಿ ಅಂತ ಹೇಳಿ ಎಲ್ಲ ಒಂದೇ ಕಡೆ ಇಟ್ಟಿದ್ದೆ. ಒಂದೇ ಸಲ ಎಲ್ಲನೂ ಜ್ಞಾಪಕವಾಗಿ ಬ್ಯಾಗಲ್ಲಿ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದೊಂದಾಗೆ. ಎಲ್ಲ ಎತ್ತಿಟ್ಕೊಂಡು ದೇವ್ರಿಗೆ ಕೈ ಮುಕ್ಕೊಂಡು ಇನ್ನು ಹೊರಡೋದೆ ದೇವಸ್ಥಾನಕ್ಕೆ.
ಇಲ್ಲಿ ಪ್ರಸಾದ ಹಂಚೋದಕ್ಕೆ ಅಂತ ಹೇಳಿ ಕಪ್ಸ್ನ ಇಟ್ಟಿದ್ದೆ. ಆ ಕಪ್ಸು ಮತ್ತು ಗೆಜ್ಜೆ ವಸ್ತ್ರ ಮಾಡ್ಕೊಂಡಿದ್ದೆ. ಅದನ್ನು ಮರ್ತೋಗ್ಬಿಡ್ತಾ ಇದ್ದೆ. ಜ್ಞಾಪಕ ಮಾಡಿಕೊಂಡು ಆಮೇಲೆ ಎತ್ತಿಟ್ಕೊಂಡೆ. ಎಲ್ಲನೂ ಇದರಲ್ಲೇ ಇದೆ, ಕರ್ಪೂರ ಮತ್ತು ಊದ್ಬತ್ತಿ, ಗೆಜ್ಜೆ ವಸ್ತ್ರ ಮತ್ತು ಪ್ರಸಾದ ಹಂಚೋ ಕಪ್ಸು. ಇದನ್ನು ಮರ್ತೋಗ್ಬಿಡ್ತಿದ್ದೆ. ಆಮೇಲೆ ಜ್ಞಾಪಕ ಬಂದು ಎತ್ತಿಟ್ಕೊಂಡೆ. ಇವೆಲ್ಲದರ ಜೊತೆಗೆ ಪೂಜೆಗೆ ಅಂತ ದೊಡ್ಡ ತಟ್ಟೆ, ಪೂಜೆ ಸಾಮಾನೆಲ್ಲ ಇಟ್ಕೊಳ್ಳೋದಕ್ಕೆ ಒಂದು ದೊಡ್ಡ ತಟ್ಟೆ, ದೀಪಗಳು ಬೆಳಗೋದಕ್ಕೆ ಅಂತ ಒಂದು ಚಿಕ್ಕ ತಟ್ಟೆ ಎತ್ತಿಟ್ಕೊಳ್ತಾ ಇದ್ದೀನಿ ಇಲ್ಲಿ. ಇದೇನಪ್ಪ ಅಂತಂದರೆ ತುಪ್ಪದಲ್ಲಿ ನೆನೆಸಿಟ್ಟಿರುವಂತಹ ದೀಪಗಳು ಮನೆಯಲ್ಲೇ ರೆಡಿ ಮಾಡಿಕೊಂಡು ಒಂದು ಬಾಕ್ಸ್ಗೆ ಹಾಕ್ಕೊಂಡು ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಅಲ್ಲಿ ಹೋಗಿ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳಿ ಇವಾಗೆಲ್ಲ ರೆಡಿ ಆಯಿತು. ಇನ್ನು ಮುಡುಪು ಎತ್ಕೊಂಡು ದೇವಸ್ಥಾನಕ್ಕೆ ಹೊರಡೋದೆ. ಏನನ್ನು ಮರಿಬಾರ್ದು ಅಂತ ಹೇಳಿ ಎಲ್ಲ ನೆನಪಲ್ಲಿ ಇಟ್ಕೊಂಡು ಎಲ್ಲ ಎತ್ತಿಟ್ಕೋಬೇಕು ಅಂತಾನೆ ಏನೋ ಒಂದು ಮರ್ತೋಗ್ತೀವಿ. ನಾನು ಹಾಗೇನೆ ಅರಿಶಿನ ದಾರ ಮಾಡ್ಕೊಳ್ಳೋದು ಮರ್ತೋಗಿದ್ದೆ. ಇವಾಗ ಹೋಗೋ ಟೈಮಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಅರಿಶಿನ ದಾರ ಮಾಡಿಕೊಂಡು ಇನ್ನು ಬಿಡೋದೆ. ಏನನ್ನು ಮರಿದಿರ ಎಲ್ಲ ಎತ್ತಿಟ್ಕೊಂಡಿದ್ದಾಯಿತು. ಇನ್ನು ದೇವಸ್ಥಾನದಲ್ಲಿ ಸಿಗೋಣ. ಬಾಯ್. ದೇವಸ್ಥಾನಕ್ಕೆ ರೀಚ್ ಆದ್ವಿ. ಇಲ್ಲಿ ದರ್ಶನಕ್ಕೆ ಹೋಗೋಕ್ಕೂ ಮುಂಚೆ ಗುಡಿ ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ. ಪ್ರದಕ್ಷಿಣೆ ಆಯಿತು. ಜನ ಸ್ವಲ್ಪ ಕಡಿಮೆ ಇದ್ದಾರೆ. ದೇವಸ್ಥಾನದ ಒಳಗಡೆ ಎಲ್ಲ ತಟ್ಟೆಗೆ ಇಟ್ಕೊಳ್ತಾ ಇದ್ದೀನಿ. ಏನೇನು ಬೇಕು ಪೂಜೆ ಐಟಮು ಮತ್ತು ಏನೇನೆಲ್ಲ ಹಾರಗಳು ತಂದಿದ್ದೀನಿ ಅದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಆಚೆ ಬಂದು ನಿಂಬೆ ದೀಪಗಳು ಹಚ್ಚಿ ದೀಪ ಬೆಳಗೋದಕ್ಕೋಸ್ಕರ ನಿಂಬೆ ದೀಪಗಳು ಹಚ್ಕೊಳ್ತಾ ಇದ್ದೀವಿ. ಪ್ರಶಾಂತವಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೀಪಗಳನ್ನ ಬೆಳಗಿ ಪ್ರಸಾದ ಹಂಚಿ ಮನೆಗೆ ರಿಟರ್ನ್ ಆದೆ. ಇಷ್ಟೇ ಈ ವಿಡಿಯೋ ಇಷ್ಟ ಆಗಿದೆ ಅಂತಲೇ ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನಮ್ಮ ವಿಡಿಯೋಸ್ ನೋಡ್ತಿರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.